ನಮಸ್ಕಾರ. ಯುವರತ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಉದ್ಯಮಿ ನಾಗೇಶ್ ಎನ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹೆಲೋ ಸರ್, ವೆಲ್ಕಮ್ ಟು ದಿ ಶೋ. ನಮಸ್ತೆ ಮೇಡಮ್, ತಮಗೂ ಕೂಡ ನಮಸ್ಕಾರಗಳು. ನಾಗೇಶ್ ಮೂಲತಃ ರೈತಾಪಿ ಕುಟುಂಬದವರಾದ ನಾಗೇಶ್ ಎನ್ನವರು ಉದ್ಯಮಿಯಾಗಿ ಬದುಕು ಕಟ್ಟಿಕೊಂಡ ಸಾಧಕ. ಎನ್ಜಿಕೆ ಪ್ರಾಪರ್ಟಿ ಸಂಸ್ಥೆಯ ಸಂಸ್ಥಾಪಕರಾದ ಇವರು ಇಕೋ ಫ್ರೆಂಡ್ಲಿ ಲೇಔಟ್ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದಾರೆ. ಉದ್ಯಮದ ಜೊತೆಗೆ ಸಮಾಜ ಸೇವೆಯಲ್ಲೂ ಮುಂಚೂಣಿಯಲ್ಲಿರೋ ಇವರು ಬಡ ವಿದ್ಯಾರ್ಥಿಗಳಿಗೆ ನೆರವಾದ ದಾನಿ, ಬಡವರ ಚಿಕಿತ್ಸಾ ವೆಚ್ಚ ಭರಿಸುವ ಸೇವಕರಾಗಿದ್ದಾರೆ. ತಮ್ಮ ಸಂಸ್ಥೆಯ ಹಲವರಿಗೆ ನೆರವಾಗಿದ್ದಾರೆ. ಇವರ ಕಾರ್ಯಕ್ಕೆ ಕುಟುಂಬದವರ ಪ್ರೋತ್ಸಾಹವೂ ಇದೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ನಮ್ಮ ಯುವ ಸಾಧಕರನ್ನ ಗುರುತಿಸಿಬಿಟ್ಟು ಎಲ್ರಿಗೂ ಒಂದು ಸಮಾರಂಭದಲ್ಲಿ ಅಭಿನಂದಿಸಿದಂಥ ನಮ್ಮ ಜಿ ಕನ್ನಡ ನ್ಯೂಸ್ ಚಾನಲ್ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಯಾಕೆಂದರೆ ಇವತ್ತು ನಾಡಿನಾದ್ಯಂತ ಮತ್ತು ರಾಜ್ಯಾದ್ಯಂತ ಹೊಸ ಹೊಸ ಸಾಧನೆಗಳು ಮಾಡ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ಅಂಥವ್ರನ್ನೆಲ್ಲ ಗುರುತಿಸ್ಬಿಟ್ಟು ಇದನ್ನ ಈ ವೇದಿಕೆ ಮೇಲೆ ಕರ್ಕೊಂಬಂದು ಒಂದು ಸನ್ಮಾನ ಮಾಡೋದಿದೆಯಲ್ಲ, ಅದೆಲ್ರಿಗೂ ಸಾಧ್ಯ ಇಲ್ಲ. ಮತ್ತು ಇಂಥ ಯುವ ಸಾಧಕರನ್ನ ಯಾರಿದ್ದಾರೋ ರಾಜ್ಯಾದ್ಯಂತ ಅವ್ರನ್ನೆಲ್ಲ ಗುರುತಿಸಿ ಇನ್ನಷ್ಟು ಸಂಖ್ಯೆಯಲ್ಲಿ ಮೇಲೆ ನಮ್ಮ ಯಂಗ್ಸ್ ಏನಿದ್ದಾರೆ ಯೂತ್ಸು ಅವ್ರ ಮೇಲೆ ಬರಬೇಕು ಮತ್ತು ಸಾಧನೆ ಕಡೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೊಂದು ಎರಡು ಮಾತುಗಳನ್ನ ಹೇಳ್ತಾ ಇದ್ದೀವಿ. ಇನ್ನು ನೀವು ಮೂಲತಃ ಬೆಂಗಳೂರಿನವರು. ನಿಮ್ಮ ಹಿನ್ನೆಲೆ ಏನು ಸರ್? ನಿಮ್ಮ ಬಾಲ್ಯ, ಕುಟುಂಬ ಹಾಗೂ ವಿದ್ಯಾಭ್ಯಾಸದ ಬಗ್ಗೆ ಹೇಳಿ. ಮೇಡಮ್, ನಾವು ಇಲ್ಲೇ ಬೆಂಗಳೂರಿನಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಒಂದು ದೊಡ್ಡಜಾಲ ಅಂತಕ್ಕಂಥ ಒಂದು ವಿಲೇಜಲ್ಲಿ ನಾವು ಹುಟ್ಟಿ ಬೆಳೆದಂಥದ್ದು. ನಮ್ಮ ತಂದೆ ಮತ್ತು ನಮಗೆ ತಂದೆ ತಾಯಿಗೆ 4 ಜನ ಮಕ್ಕಳು, ಅದರಲ್ಲಿ 2 ಹೆಣ್ಮಕ್ಳು, 2 ಗಂಡು ಮಕ್ಕಳು. ನಾವು 3ನೇವರು. ನಾವೆಲ್ಲ ದೊಡ್ಡಜಾಲದಲ್ಲೇ ಹುಟ್ಟಿ ನಮ್ಮ ಪ್ರೈಮರಿ ಸ್ಕೂಲು ಎಜುಕೇಷನ್ಸ್ ಎಲ್ಲ ನಾವು ದೊಡ್ಡಜಾಲದಲ್ಲೇ ಪ್ರೈಮರಿ ಎಲ್ಲ ಮುಗಿಸಿದಂಥದ್ದು. ನಂತರ ನಾವು MBA ಮುಗಿಸ್ಕೊಂಡು ಬಂದಂಥ ಟೈಮಿಗೆ ನಾವು ಕನ್ಸ್ಟ್ರಕ್ಷನ್ಗೆ ಬಂದ್ವಿ. ನಾವು ಅಂದರೆ ಲ್ಯಾಂಡ್ ಡೆವಲಪಿಂಗ್ ಮಾಡ್ತಿದ್ದೀವಿ. ನಾವೆಲ್ಲ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟು ಇದೆಯಲ್ವ, ಆ ಸರೌಂಡಿಂಗ್ ಆಲ್ಮೋಸ್ಟ್ ಒಂದು 8-10 ಪ್ರಾಜೆಕ್ಟ್ ಮುಗಿಸಿದ್ದೀವಿ. ಈಗ ಎಲ್ಲ ಏನು ಮೇಡಮ್ ಅಂದರೆ ಎಲ್ಲ ಅಪ್ರೂವ್ಡ್ ಲೇಔಟ್ಸ್ ಮಾಡಿ ನಾವು ಈಗ ಲ್ಯಾಂಡು ಸೈಟಾಗಿ ವಿಂಗಡಣೆಗಳು ಮಾಡಿ ಎಲ್ಲ ಡೆವಲಪ್ ಮಾಡಿ ಮಾರಾಟ ಮಾಡ್ತಾಯಿದ್ದೀವಿ. ಮತ್ತು ಈಗ ಎಲ್ಲ ಚೆನ್ನಾಗಿ ನಡೀತಾ ಇದೆ. ನಂದಿ ಹಿಲ್ಸ್ ಕಡೆಯೂ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ. ಈಗ ಓಕೆ, ಎಲ್ಲ ಡೆವಲಪ್ಮೆಂಟ್ ಮಾಡಿ ಮಾಡ್ತಾಯಿದ್ದೀವಿ ಮೇಡಮ್. ಇನ್ನು ನೀವು ವಿದ್ಯಾಭ್ಯಾಸ ಮುಗಿಸಿದ ತಕ್ಷಣ ಈ ಒಂದು ಉದ್ಯಮಕ್ಕೆ ಬಂದ್ರೆ ಹೇಗೆ ಅಂತ? ಹೌದು, ನಾವು ಎಜುಕೇಷನ್ ಮುಗಿದ ಕೂಡಲೇ ನಮ್ಮ ಕಡೆ ಎಲ್ಲ ಒಂದು ಸ್ವಲ್ಪ ಲ್ಯಾಂಡ್ ಡೆವಲಪಿಂಗ್ ಅಂದರೆ ಏರಿಯಾ ಎಲ್ಲ ಆಲ್ಮೋಸ್ಟು ಡೆವಲಪ್ ಆಗ್ತಾಯಿತ್ತು. ನಮ್ಗೆ ಅದ್ರ ಕಡೆನೇ ಒಂದು ಸ್ವಲ್ಪ, ನಾವು ಅಗ್ರಿಕಲ್ಚರ್ ಫ್ಯಾಮಿಲಿಯಿಂದ ಬಂದಂಥ ನಮ್ಮ ತಂದೆ ತಾಯಿ ಎಲ್ಲ ಅಗ್ರಿಕಲ್ಚರ್ಸು. ನಾವು ಅಲ್ಲಿದ್ದಂಥ ನಮ್ಮ ಏರಿಯಾ ಎಲ್ಲ ಡೆವಲಪ್ ಆಗ್ತದೆ ನೋಡಿ ನಮಗೂ ಚೆನ್ನಾಗಿತ್ತು. ಆದ ಕಾರಣ ನಾವು ಕೂಡ ಅಲ್ಲೇ ಏನಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತೇಳಿ ನೋಡಿದಾಗ ಈ ಲ್ಯಾಂಡ್ ಡೆವಲಪಿಂಗ್ ಚೆನ್ನಾಗಿತ್ತು. ಅದರಿಂದನೇ ಎಲ್ಲ ನಾವು ಅದನ್ನು ಬೈ ಮಾಡಿ ಕನ್ವರ್ಷನ್ ಮಾಡಿ ಬೈಯಪ್ ಅಪ್ರೂವ್ಡ್ ಮಾಡಿ ಒಂದು ಆಲ್ಮೋಸ್ಟ್ ಒಂದು 1000 ಜನಕ್ಕೆ ಸೈಟ್ ಇವತ್ತು ಕೊಟ್ಟಿದ್ದೀವಿ. ಎಲ್ಲ ತುಂಬ ಅಪ್ರಿಸಿಯೇಷನ್ ಆಗಿದೆ. ನಮಗೂ ಕೂಡ ನಾವು ಕೂಡ ಇವನ್ ವೆಲ್ ಡೆವಲಪ್ಡ್ ತುಂಬ ಚೆನ್ನಾಗಾಗಿದ್ದೀವಿ. ಅದರಲ್ಲಿ ನಾವು ಈ ಮಟ್ಟಕ್ಕೆ ಬೆಳಿತೀವಿ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ರೀಸನ್ ಯಾಕೆ ಅಂದರೆ ನಾವೆಲ್ಲ ಅಗ್ರಿಕಲ್ಚರ್ ಫ್ಯಾಮಿಲಿಯಿಂದ ಬಂದಂಥವ್ರು. ನಮಗೇನು ಯಾವುದೇ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಮತ್ತೊಂದು ಇಲ್ಲ. ಚೆನ್ನಾಗಿ ಆಗ್ತಾ ಇದೆ ಇವತ್ತಿನ ದಿವಸ. ನೀವು ಉದ್ಯಮ ಅಂತ ಶುರು ಮಾಡಿದಾಗ ಯಾರೆಲ್ಲ ನಿಮಗೆ ಸಪೋರ್ಟ್ ಮಾಡಿದ್ರು ಅಂತ? ಮೇಡಮ್, ಇಲ್ಲಿ ನಮಗೆ ಒಂದು ಸ್ವಲ್ಪ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದರು. ನಮ್ಮ ಫ್ರೆಂಡ್ ಸರ್ಕಲೆಲ್ಲ ಇದ್ದಂಥ ಟೈಮಲ್ಲಿ ನಮಗೇನು ಫೈನಾನ್ಷಿಯಲಿ ಏನು ಯಾರು ಸಪೋರ್ಟ್ ಮಾಡಿದಂಥದ್ದೇನೂ ಇಲ್ಲ. ನಮ್ಮ ಈ ಫ್ರೆಂಡ್ ಸರ್ಕಲಲ್ಲೇ ನಾವು ಅದನ್ನು ಡೆವಲಪ್ ಮಾಡೋದು, ಲ್ಯಾಂಡ್ ತೊಗೊಳ್ತಕ್ಕಂಥದ್ದು, ಅದನ್ನು ಸೈಟ್ಗಳಾಗಿ ಡೆವಲಪ್ ಮಾಡಿ ಮಾರಾಟ ಮಾಡ್ತಾಯಿದ್ವಿ. ಅದರಿಂದ 1 ಬೈ 1 ಮಾಡ್ತಾ ಹೋದ್ರಿ. ಇವತ್ತು ಸ್ಟಾರ್ಟಿಂಗ್ ನಾವು ಮಾಡಿದಂಥ ಟೈಮಲ್ಲಿ ಒಂದು 3 acres 5 acres ತೊಗೊಂಡು ಮಾಡ್ತಾಯಿದ್ವಿ. ಇವತ್ತು ಆಲ್ಮೋಸ್ಟ್ ಒಂದು 15 acres ಲೇಔಟ್ ಮಾಡ್ತಾಯಿದ್ದೀವಿ ಏರ್ಪೋರ್ಟ್ ಸರೌಂಡಿಂಗು. ಇವತ್ತೇನಿಲ್ಲ ಅಂದರೆ ಕನಿಷ್ಠ ಅಂತ ನಾವೆಲ್ಲ ಬೈ ಮಾಡಿದಂಥ ಟೈಮಲ್ಲಿ ಎಲ್ಲ ಅದೊಂದು 4.5 to 5 crores ಆಗಿತ್ತು.
ಈಗ 10 CR ಆಗಿದೆ. 10 CR ಆಗಿದೆ. ನಾವು ತುಂಬ ಚೆನ್ನಾಗಿ ಡೆವಲಪ್ ಮಾಡ್ತಾ ಇದ್ದೀವಿ ಮೇಡಮ್. ಎಸ್ಪೆಷಲಿ ಮ್ಯಾಕ್ಸಿಮಮ್ ನಾವೆಲ್ಲ ಎಕೋ ಫ್ರೆಂಡ್ಲಿ ಲೇಔಟ್ಸ್ ಮಾಡ್ತಾ ಇದ್ದೀವಿ. ಅಂದರೆ ನೇಚರ್ಗೆ ಹತ್ತಿರವಾಗಿರ್ತಕ್ಕಂಥ ನಾವು ಯಾವುದೇ ಮಾಡಿದ್ರು ಕೂಡ ಇವನ್ನು ಪಾರ್ಕ್ ಆಗಿರಲಿ, ರೋಡ್ಸು, ಸ್ಯಾನಿಟ್ರಿ, ಇವನ್ನೆಲ್ಲ ಎಕೋ ಫ್ರೆಂಡ್ಲಿ ಲೇಔಟ್ಸ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ ಮೇಡಮ್ ಅಂದರೆ ಇವತ್ತು ನಮ್ಮ ಕಡೆ ನಾವು ಸೈಟ್ ಕೊಡೋದಕ್ಕೆ ಆಗ್ತಾಯಿಲ್ಲ, ಅಷ್ಟು ಡಿಮ್ಯಾಂಡ್ ಇದೆ ಇವತ್ತು. ಮತ್ತು ನಂದಿ ಹಿಲ್ಸ್ ಹತ್ರ ಒಂದು ಸಾಂಗ್ ಆಫ್ ದಿ ವಿಂಡ್ಸ್ ಅಂತೇಳಿ ಒಂದು ಪ್ರಾಜೆಕ್ಟ್ ರೀಸೆಂಟ್ ಮಾಡಿದ್ವಿ. ನಾವು ತೊಗೊಂಡಿದ್ದೆಲ್ಲ ಅರೌಂಡ್ 1 year ಬ್ಯಾಕ್ ಬೈ ಮಾಡಿದ್ವಿ ಮೇಡಮ್. ಇವತ್ತು 6,000 ರೂಪಿ ಕೊಡ್ತಾ ಇದ್ದೀವಿ ನಾವು. ನಂದಿ ಹಿಲ್ಸ್ ಪಕ್ಕದಲ್ಲೇ ಇರ್ತಕ್ಕಂಥ ಫುಟ್ ಹಿಲ್ಸ್ ಪಕ್ಕದಲ್ಲೇ ಸಾಂಗ್ ಆಫ್ ದಿ ವಿಂಡ್ಸ್ ಅಂತೇಳಿ. ಚೆನ್ನಾಗಿದೆ, ತುಂಬ ಡಿಮ್ಯಾಂಡ್ ಇದೆ ಮೇಡಮ್. ನಾವು ಇನ್ನೂ ಹೋಗ್ತಾ ಇನ್ನೂ ಸಾಕಷ್ಟು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ, ಬೈ ಮಾಡ್ತಾ ಇದ್ದೀವಿ. ಅದನ್ನ ಏನೋ ಪ್ರಾಧಿಕಾರಗಳೇನಿದೆಯೋ ಆ ಪ್ರಾಧಿಕಾರಗಳಿಂದ ಅಪ್ರೂವಲ್ಸ್ ಮಾಡಿ ಪ್ರತಿಯೊಂದೂ ಆ ಕ್ವಾಲಿಟಿ ಆಫ್ ವರ್ಕ್ ಹೇಗೆ ಮಾಡ್ತಿದ್ದೀವಿ ಮೇಡಮ್ ಅಂದರೆ, ನಮ್ಮ ಲೇಔಟ್ ಬಂದಂಥವ್ರು ಯಾರು ಕೂಡ ವಾಪಸ್ ಹೋಗೋದಿಲ್ಲ, ನಮ್ಗೆ ಬೇಕಾಗಿದೆ ಸೈಟು, ಅಷ್ಟು ಚೆನ್ನಾಗಿ ನಾವು ಡೆವಲಪ್ ಮಾಡ್ತಾ ಇದ್ದೀವಿ ಮೇಡಮ್. ಅದು ಇನ್ನು ಸರ್, ನೀವು ಆಗಲೇ ಈ ಎಕೋ ಫ್ರೆಂಡ್ಲಿ ಲೇಔಟ್ಗಳ ಬಗ್ಗೆ ಹೇಳ್ತಾ ಇದ್ರಿ. ಇನ್ನು ಈ ಎಕೋ ಫ್ರೆಂಡ್ಲಿ ಲೇಔಟ್ ಅಂದರೆ ಎಕ್ಸಾಕ್ಟಾಗಿ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀರಾ? ಎಸ್ ಮೇಡಮ್. ನಾವು ಮ್ಯಾಕ್ಸಿಮಮ್ ನೋಡಿ ಮೇಡಮ್, ಎಲ್ಲ ಕಡೆ ನಾವು ಪ್ರಾಧಿಕಾರದಿಂದ ನಮಗೆ ಸೇಲೆಬಲ್ ಬರ್ತಕ್ಕಂಥದ್ದು ಒಂದು 50 to 53% ಸೇಲೆಬಲ್ ಬರುತ್ತೆ. ರಿಮೈನಿಂಗ್ ಒಂದು 46%, 47-46% ಈ ರೋಡು, ಪಾರ್ಕು ಎಲ್ಲ ಆಗ್ತಿದೆ ಮೇಡಮ್. ನಾವು ಏನು ಮಾಡ್ತಿದ್ದೀವಿ, ಪ್ರತಿ ಲೇಔಟಲ್ಲೂ ಕೂಡ ತುಂಬ ಟೆಕ್ನಿಕಲಾಗಿ ಕಾಂಕ್ರೀಟ್ ರೋಡ್ಸು, ಫುಟ್ಪಾತ್ ಆಗ್ತಕ್ಕಂಥದ್ದು, ಮತ್ತು ಪ್ಲಾಂಟ್ ಇದೆಯಲ್ಲ ಮೇಡಮ್, ನಾವು ಈ ಸರಿ ನಾವು ಪ್ಲಾಂಟ್ಸ್ ಎಲ್ಲ ಮ್ಯಾಕ್ಸಿಮಮ್ಮು ಕೇರಳದಿಂದ ತರಿಸ್ತಾ ಇದ್ದೀವಿ. ಒಂದೊಂದು ಪ್ಲಾಂಟಿಗೆ 5,000 to 8,000 ರೂಪಿ ಆಗ್ತಿದೆ. ಕೆಲವೊಂದು ನಾವು ಪಾರ್ಕಲ್ಲಿ ಆಗ್ತಕ್ಕಂಥ ಪ್ಲಾಂಟ್ಸು. ಮತ್ತು ಎಲ್ಲ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ದೀವಿ. ಯಾವುದು ಕೂಡ ಓಪನ್ ಡ್ರೈನ್ ಸಿಸ್ಟಮ್ಗಳು ಮಾಡಲಿಲ್ಲ ನಾವು, ಎಲ್ಲ ಕ್ಲೋಸ್ ಡ್ರೈನ್ ಸಿಸ್ಟಮ್ ಮಾಡಿದ್ದೀವಿ. ಮತ್ತು ಎಲ್ಲ ಪ್ರತಿಯೊಂದು ಪ್ಲಾಂಟ್ಗೂ ಕೂಡ ಡ್ರಿಪ್ ಇರಿಗೇಷನ್ ಮಾಡಿಸಿದ್ದೀವಿ. ಮತ್ತು ಯಾವುದೇ ಮಳೆ ರೈನ್ ವಾಟರ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ದೀವಿ. ಸಪ್ರೇಟ್ ರೈನ್ ವಾಟ್ರಿಗೆ ಸಪ್ರೇಟು ಡ್ರೈನೇಜ್ ಸಿಸ್ಟಮ್ ಮಾಡಿ, ಸೈಟ್ಗಳಲ್ಲಿ ಬಳಸ್ತಕ್ಕಂಥ ಒಂದು ವಾಟರ್ ಬರುತ್ತಲ್ಲ ಅದಕ್ಕೆ ಸಪ್ರೇಟ್ ಚೇಂಬರ್ಗಳು, ಸೆಪ್ಟಿಕ್ ಟ್ಯಾಂಕ್ಗಳು ಎಲ್ಲ ಮಾಡಿ, ಯಾವುದೂ ಕೂಡ ನೇಚರ್ಗೆ ಯಾವುದು ಕೂಡ ಹಾರ್ಮ್ಫುಲ್ ಆಗಬಾರ್ದು, ಆ ಥರ ಲೇಔಟ್ಸ್ ಮಾಡ್ತಾಯಿದ್ದೀವಿ ಮೇಡಮ್. ನಾವು ಇವತ್ತು ಎಷ್ಟು ಡಿಮ್ಯಾಂಡ್ ಇದೆ ಅಂದರೆ ನಮ್ಗೆ ರಿಯಲಿ ನಾವು ಈ ಹಿಂದೆ 2003 and 4 ನಾವು ತುಂಬ ನಮ್ಮಲ್ಲಿ ಏನೂ ಇರಲಿಲ್ಲ. ಇವತ್ತು ನಾವು ಎಷ್ಟು ಚೆನ್ನಾಗಿ ಗ್ರೋತ್ ಆಗ್ತಿದ್ದೀವಿ ಅಂದರೆ ಇಸ್ ಮಿರಾಕಲ್. ಆ ಭಗವಂತ ಏನೋ ನಮ್ಗೆ ಗೊತ್ತಿಲ್ಲ, ಮಿರಾಕಲ್, ಅಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ತಿದ್ದೀವಿ. ಇನ್ನು ನೀವು ನಿಮ್ಮದೇ ಆದಂತಹ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿಯನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀರಾ, NGK ಪ್ರಾಪರ್ಟೀಸ್ ಅಂತ. ಈ ಒಂದು ಕಂಪ್ನಿ ಬಗ್ಗೆ ಹೇಳಿ ಸರ್. ನಾವು 2015 ಸ್ಟಾರ್ಟ್ ಮಾಡಿದಂಥದ್ದು. ಆ ಟೈಮಲ್ಲಿ ನಮಗೆ ಏನು ನಾವೇ ಒಂದು ಯಾಕೆ ಕಂಪ್ನಿ ಮಾಡಬಾರ್ದು, ಇದರಿಂದ ನಾವು ಇನ್ನೂ ಒಂದು ಸ್ವಲ್ಪ ಆದಷ್ಟು ಕಸ್ಟಮರ್ಸ್ಗೆಲ್ಲ ಒಳ್ಳೆ ಸೈಟ್ಸು ಡೆವಲಪ್ಮೆಂಟ್ ಎಲ್ಲ ಮಾಡ್ಬೋದಲ್ಲ ಅಂಥೇಳಿ ನಾವು 2015 ಒಂದು NGK ಕಂಪ್ನಿ ಪ್ರಾಪರ್ಟೀಸ್ ಅಂತೇಳಿ ಒಂದು ಹೊಸ ಫರ್ಮ್ ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ನಾವು ಒಂದು ಏರ್ಪೋರ್ಟ್ ಪಕ್ಕದಲ್ಲೇ KDB, ಬಾಗ್ಲೂರು KDB ಎಲ್ಲ ಬರುತ್ತೆ, ಅದ್ರ ಪಕ್ಕದಲ್ಲಿ ಒಂದು 5 acres ಲ್ಯಾಂಡ್ ತೊಗೊಂಡು ಅದರಲ್ಲಿ ಒಳ್ಳೆ ಒಂದು ಲೇಔಟ್ ಫಾರ್ಮ್ ಮಾಡಿದ್ವಿ. ಅದರಲ್ಲಿ ಕೂಡ ಎಲ್ಲ ಒಂದು ಕನ್ಸ್ಟ್ರಕ್ಟೆಡ್ ಮಾಡ್ತಾಯಿದ್ದೀವಿ ಮನೆಗಳು. ಅದೊಂದಾಯಿತು. ಮತ್ತು ಬೇಗೂರು ಅಂತೇಳಿ ಒಂದು ವಿಲೇಜ್ ಬರುತ್ತೆ, ಅಲ್ಲೊಂದು ಸ್ಟಾರ್ಟ್ ಮಾಡಿದ್ವಿ, ಅದು ಕೂಡ ಮುಗಿಸಿದ್ವಿ. ಈ ಕುದುರೆಗೆರೆಯಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದ್ದೀವಿ. ನಾನಾ ಕಡೆ ಒಳ್ಳೆ ನಮ್ಮ ಎಲ್ಲಿ ನಮಗೆ ಲ್ಯಾಂಡ್ ಅವೈಲೇಬಿಲಿಟಿ ಮತ್ತು ಎಲ್ಲಿ ನಾವು ಅಪ್ರೂವ್ಡ್ ಮಾಡೋಕ್ಕೆ ಅವಕಾಶ ಇರ್ತಕ್ಕಂಥ ಏರಿಯಾಗಳಲ್ಲಿ ಲ್ಯಾಂಡ್ ಬೈ ಮಾಡ್ತಿದ್ದೀವಿ. ಈಗ ದೊಡ್ಡಬಳ್ಳಾಪುರದಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ ಮೇಡಮ್. ದೊಡ್ಡಬಳ್ಳಾಪುರದಲ್ಲಿ ಒಂದು ತೊಗೊಂಡು ಅದು ಒಂದು STRR ಪ್ಲಾನಿಂಗ್ ಅಥಾರಿಟಿ ಒಂದು ಬರುತ್ತೆ, ಅದರ ಮುಖಾಂತರ ಅಪ್ರೂವ್ಡ್ ಮಾಡಿ ಅಲ್ಲೊಂದು ಈಗೆಲ್ಲ ಇನಿಷಿಯಲ್ ಸ್ಟೇಜ್ ಎಲ್ಲ ಡ್ರೈನಿಂಗು, ರೋಡ್ ವರ್ಕು, ಆಸ್ಫಾಲ್ಟಿಂಗ್ ವರ್ಕ್ ಎಲ್ಲ ನಡೀತಾ ಇದೆ. ಅದು ಕೂಡ ನಡೀತಾ ಇದೆ. ಇದೆಲ್ಲ ಇಷ್ಟೂ ಮಾಡಿದಂಥದ್ದು ನಾವು ಈ NGK ಪ್ರಾಪರ್ಟೀಸ್ ಅಂತೇಳಿ ಒಂದು ಕಂಪ್ನಿ ಮಾಡಿ ಅದ್ರ ಮುಖಾಂತರ ಮಾಡ್ತಾಯಿದ್ದೀವಿ. ಇನ್ನು ನೀವು ಈ ಉದ್ಯಮವನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ನೀವು ಯಾವತ್ತಾದರೂ ಅಂದ್ಕೊಂಡಿದ್ರಾ, ಅಂದರೆ ಮುಂದೊಂದು ದಿನ ನಾನು ಈ ಒಂದು ಉದ್ಯಮದಲ್ಲಿ ಯಶಸ್ಸನ್ನು ಗಳಿಸಿ ಸಾಧಕನ ಸ್ಥಾನದಲ್ಲಿ ಕೂರ್ತೀನಿ ಅಂತ? ಎಸ್ ಮೇಡಮ್, ಅದೀಗ ನಾನು ರಿಯಲಿ ಹೇಳ್ತೀನಿ, ನನಗೆ ಆ ಡೇಯಿಂದ ಏನಾದರೂ ಒಂದು ಸೊಸೈಟಿಗೆ ಒಂದು ಡೆವಲಪ್ಮೆಂಟ್ ಮಾಡೋ ಥರ ಒಂದು ಮಾಡಬೇಕು ಜನಕ್ಕೆ, ಮತ್ತು ನಾವು ಒಂದು ಸೊಸೈಟಿಯಲ್ಲಿ ನಿಲ್ಲಬೇಕು. ನನಗೆ ತುಂಬ ಈ ಒಂದು IAS IPS ಮಾಡಬೇಕು ಅಂತಕ್ಕಂಥ ಆಸೆಗಳಿದ್ದಂಥದ್ದು.
ನಾವು ಒಂದು ಇಂಡಸ್ಟ್ರಿಯಲಿಸ್ಟನ್ನು ಆಗಬೇಕು ಅಂತೇಳಿ ನಾವು ಹಾಗೆ ಹೋಗ್ತಾ ಹೋಗ್ತಾ ಇದು ಯಾಕೋ ನಾವು ಒಂದು ಸ್ವಲ್ಪ ಎಲ್ಲ ಕೋಚಿಂಗ್ ಎಲ್ಲ ಇಲ್ಲೇ ನಮ್ಮ ಇನ್ಫೆಂಟ್ರಿ ರೋಡಿಂದ ಆ ಕಡೆಗೆ ಒಂದು ಕೋಚಿಂಗ್ ಕೂಡ ಹೋಗ್ತಾ ಇದ್ವಿ ನಾವು ಒಂದು ಏಸ್ ಮಾಡೋಣ ಅಂಥೇಳಿ. ಯಾಕೋ ಅವಾಗ ಒಂದು 1 ಇಯರ್ ಹೋದ್ವಿ, ನಮಗೆಲ್ಲ ಆಗಲಿಲ್ಲ. ಅದು ಆಗಲಿಲ್ಲ ಅಂದರೆ ಯಾಕಪ್ಪ ಮತ್ತೆ ನನ್ನ ಬ್ಯಾಕ್ ಆದ ಸಮಸ್ಯೆ ಆದತ್ತು ಅಂಥೇಳಿ ಒಂದು ಫೀಲ್ ಆದಾಗ ನಾವು ಮತ್ತೆ ಬ್ಯಾಕ್ ಬಂದುಬಿಟ್ವಿ. ಬಂದು ಇಂಡಸ್ಟ್ರಿ ಮಾಡಿದ್ವಲ್ಲ, ಆವಾಗ ನಮ್ಮ ರಿಯಲಿ ಈ ಮಟ್ಟಕ್ಕೆ ಹೋಗ್ತೀವಿ ನಾವು ಇವತ್ತು. ಆಲ್ಮೋಸ್ಟ್ ಒಂದು 1500 ಆಗಷ್ಟು ಸೈಟ್ಸು ಡೆವಲಪ್ ಮಾಡಿ ಕೊಟ್ಟಿದ್ದೀವಿ ಮೇಡಮ್. ನಾವು ಕನಸಲ್ಲೂ ತಿಳ್ಕೊಂಡಿಲ್ಲ ಈ ಲೆವೆಲಲ್ಲಿ ಡೆವಲಪ್ ಆಗ್ತೀವಿ ಅಂತ. ಇವತ್ತು ತುಂಬ ಚೆನ್ನಾಗಾಗಿದ್ದೀವಿ. ಇವತ್ತೊಂದು ಖುಷಿ ಆಗುತ್ತೆ. ನಾವೆಲ್ಲೋ ಒಂದು ಕಡೆ ಹೋದ್ರೂ ಕೂಡ ಇವತ್ತು ಗುರುತಿಸ್ತಾರೆ ಜನ. ಜೊತೆಗೆ ನಮ್ಮ ಕಡೆಯಿಂದ ಆದಂಥ ಒಂದು ಸೋಷಿಯಲ್ ಆ್ಯಕ್ಟಿವಿಟೀಸ್ ಕೂಡ ಮಾಡ್ತಾಯಿದ್ದೀವಿ. ಈ ಎಲ್ಲನ ಸ್ಕೂಲ್ಸು ಮತ್ತು ಈ ಬಡ ಮಕ್ಕಳಿಗೆ ಈ ಪೇಷಂಟ್ಸ್ ಎಲ್ಲ ಇದೆ. ನಮ್ಮ ಸರ್ಕಲಲ್ಲಿ ಒಂದು ಸ್ವಲ್ಪ ಒಳ್ಳೆ ಡಾಕ್ಟರ್ಸ್ ಎಲ್ಲ ಪರಿಚಯ ಇದ್ದಾರೆ, ಈ ಆಫೀಸರ್ಸ್ ಎಲ್ಲ. ಅವ್ರ ಮುಖಾಂತರ ನಮ್ಮ ಕಡೆಯಿಂದ ಯಾವುದೋ ನಮ್ಮ ಬಡ ಮಕ್ಕಳೆಲ್ಲ ಸ್ಕೂಲ್ಗೆ ಜಾಯ್ನ್ ಆಗಬೇಕಾಗಿದ್ರೆ ಅವಾಗೆಲ್ಲ ಫ್ರೀ ಅಡ್ಮಿಷನ್ ಮಾಡಿಸ್ಕೊಡ್ತಾ ಇದ್ದೀವಿ. ಏನಿದು ಹಾಸ್ಪಿಟಲ್ಸ್ ಏನಾನಿತ್ತು ಅಂದರೆ ನನ್ನ ಕಸಿನ್ ಒಬ್ಬ ಡಾಕ್ಟ್ರ್ ಇದ್ದಾರೆ, ಅವ್ರ ಮುಖಾಂತರನೂ ಒಂದೆಲ್ಲ ಫ್ರೀ ಸರ್ವಿಸ್ ಮಾಡಿಸ್ತಾ ಇದ್ದೀವಿ. ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ ಮೇಡಮ್. ನಮ್ಗೆ ಇವತ್ತು ಎಲ್ಲೋ ಒಂದು ಕಡೆ ನಾವು ಈ ಮಟ್ಟಕ್ಕೆ ಬೆಳೆದಿರೋದು ನಮಗೊಂದು ಹೆಮ್ಮೆ ಅನ್ನಿಸ್ತಿದೆ ಮೇಡಮ್. ಚೆನ್ನಾಗಿದೆ, ತುಂಬ ಖುಷಿ ಆಗ್ತಾ ಇದೆ. ಇನ್ನು ನೀವು ಮೊದಲು LLB ಮಾಡಿ ನಂತರದಲ್ಲಿ MBA ಮಾಡಿರೋದು. ಸೊ ಮುಂಚೆ ಏನಾದರೂ ಲಾಯರ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಹೇಗೆ ಸರ್? ಇಲ್ಲ ಮೇಡಮ್, ಅದು ನನಗೇನು ಮೇಡಮ್ ಅಂದರೆ ನಾವು ಈ ಹೋಗ್ತಾ ಈ ಡಾಕ್ಯುಮೆಂಟೇಷನ್ ನಮಗೆ ಪ್ರಾಬ್ಲಮ್ ಆಗ್ತಾಯಿತ್ತು. ಅಂದರೆ ನಾನು LLB ಮಾಡಿದ್ಮೇಲೆ ನಾನು ಮುಗಿಸ್ಕೊಂಡು ಈ ಡಾಕ್ಯುಮೆಂಟೇಷನ್ನು ಇವೆಲ್ಲ ನೋಡಿದಾಗ ಯಾಕೆ ನಮ್ಮದೇ ನಾನೇ ಇರಬೇಕಾಗಿದ್ದರೆ ನಾನು ಲೀಗಲ್ ಸೈಡ್ ನಾನು ಮಾಡ್ಕೊಬೋದಲ್ವಾ ಅಂಥೇಳಿ ಪ್ರತಿಯೊಂದು ಇವತ್ತು ಜಮೀನು ರೆಕಾರ್ಡ್ಸ್ಗಳೇನೇನಿದೆಯೋ ಅದೆಲ್ಲ ನಾನೇ ಓನಾಗಿ ಲೀಗಲ್ ಮಾಡ್ಕೊತೀನಿ. ಲೀಗಲ್ ಡಾಕ್ಯುಮೆಂಟೇಷನಲ್ಲಿ ನಾವೇ ಚೆಕ್ ಮಾಡ್ಕೊತೀವಿ. ಹಾಗಾಗಿ ನಾವಿವತ್ತು ಮ್ಯಾಕ್ಸಿಮಮ್ ನಾವೇನು ಅಡ್ವೊಕೇಟ್ಸ್ ಇದೆಯೋ ಅದನ್ನು ಅವಾಯ್ಡ್ ಮಾಡ್ತೀವಿ. ಯಾಕೆಂದ್ರೆ ನನಗೆ ಎಲ್ಲ ವಿಚಾರ ನಾಲೆಡ್ಜ್ ಇರೋದ್ರಿಂದ ನಾನೇ ಪ್ರತಿಯೊಂದು ಕೂಡ ನಾನೇ ಅಟ್ಲೀಸ್ಟ್ ಮಾರ್ನಿಂಗ್ ಆರ್ ಈವ್ನಿಂಗಲ್ಲಿ ಒಂದು ಆಫೀಸ್ ಇದೆ, ಅಲ್ಲೇ ಚಿಕ್ಕಜಾಲದಲ್ಲಿ ಒಂದು ಆಫೀಸ್ ಇದೆ, ನಮ್ಮದು ದೊಡ್ಡ ಜಾಲ ಮನೆ ಹತ್ರನೂ ಇದೆ, ಅಲ್ಲೇ ಲೀಗಲ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಎಲ್ಲ. ಇನ್ನು ಯಾವುದೇ ಉದ್ಯಮ ಅಂತ ನೋಡೋಕೆ ಹೋದ್ರೂ ಅಲ್ಲಿ ಪ್ರಾಫಿಟ್ ಹಾಗೂ ಲಾಸ್ ಸಹಜ, ಅಂದರೆ ಏಳು ಬೀಳು ಎಲ್ಲ ಇದ್ದಿದೆ. ಸೊ ಇದನ್ನೆಲ್ಲ ನೀವು ಕೂಡ ಫೇಸ್ ಮಾಡಿದ್ರೆ ಹೇಗೆ ಎದುರಿಸಿದ್ರಿ ಅಂತ? ನಮಗೆ ಈ ಕೋವಿಡ್ ಆಯ್ತಲ್ವಾ, ಕೋವಿಡ್ ಟೈಮಲ್ಲಿ ತುಂಬ ಸಮಸ್ಯೆ ಆಯಿತು. ಆ ಲಾಸ್ಟ್ 1 ಇಯರ್ ನಾವು ಯಾವುದೇ ಪ್ರಾಜೆಕ್ಟ್ ಮಾಡೋಕ್ಕಾಗಲಿಲ್ಲ. 1-2 ಇಯರ್ಸ್ ಆಫ್ಟರ್ ಕೋವಿಡ್ ಮಾಡೋಕ್ಕಾಗಲಿಲ್ಲ. ಆ ಟೈಮಲ್ಲಿ ಏನು ಮಾಡೋದು, ಇಷ್ಟೊಂದು ಸಮಸ್ಯೆಗಳಾಗ್ತಾ ಇದೆಯಲ್ಲ, ನಾವು ಹೆಂಗೆ ಇದರಿಂದ ಆಚೆ ಬರೋದು ಅಂತ ಇದ್ದಾಗೆ ದೇವರು ಏನೋ ಎಲ್ಲೋ ಒಂದು ಕಡೆ ಭಗವಂತ ಒಂದು ಒಳ್ಳೆಯದಾಯಿತು. ಅದರಿಂದೆಲ್ಲ ಆಚೆ ಬಂದ್ವಿ. ಇವತ್ತು ತುಂಬ ಚೆನ್ನಾಗಾಗಿದೆ ಮೇಡಮ್. ಇವತ್ತು ವರ್ಷಕ್ಕೆ ಒಂದು ಅರೌಂಡ್ 50 to 60 CR ಟರ್ನ್ ಓವರ್ ಮಾಡ್ತಿದ್ದೀವಿ ಪರ್ ಆ್ಯನಮ್ಮು. ಚೆನ್ನಾಗಿದ್ದೀವಿ ಮೇಡಮ್, ಚೆನ್ನಾಗಿದ್ದೀವಿ. ಯೂಶ್ವಲಿ ಯಾರೇ ಏನೇ ಹೊಸದಾಗಿ ಸ್ಟಾರ್ಟ್ ಮಾಡೋಕೆ ಹೋದರೂ ಕೂಡ ಅವರಿಗೆ ಸಪೋರ್ಟ್ ಮಾಡೋರ್ಗಿಂತ ಕಾಲೆಳೆಯೋರೇ ಜಾಸ್ತಿ ಇರ್ತಾರೆ. ಸೊ ನಿಮಗೆ ಯಾರೆಲ್ಲ ನಿಮ್ಮ ಇನಿಷಿಯಲ್ ಡೇಸಲ್ಲಿ ಸಪೋರ್ಟ್ ಮಾಡಿದರು? ಮೇಡಮ್, ಆಗ ನೆನೆಸ್ಕೊಳೋದಾದಾಗ ನಮ್ಮ ತುಂಬ ಜನ IAS ಆಫೀಸರ್ಸ್ ಇದ್ದರು. ಅವರು ಇಲ್ಲ ನಾಗೇಶ್, ನೀವು ಮಾಡಿ, ನೀವು ಇದರಲ್ಲಿ ತುಂಬ ಸಕ್ಸಸ್ ಆಗ್ತೀರಾ ನೀವು. ಮತ್ತು ನಮ್ಮ ತುಂಬ ಒಡನಾಟ, ನಮ್ಮ ಈ ಬ್ಯೂರೋಕ್ರೇಟ್ಸ್ ಜೊತೆ ತುಂಬ ಒಡನಾಟಗಳಿದೆ ನಮಗೆ. ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಇಲ್ಲ ನಾವೆಲ್ಲ ಇದ್ದೀವಿ, ನೀವೇನು ಒಂದು ಮಾಡಿ ಮುಂದೆ ಬರಬೇಕು. ನಿಮ್ಮಂಥ ಯಂಗ್ಸ್ಟರ್ಸು ಬಂದಾಗ ನೀವೊಂದು ಆಲದ ಮರ ಇದ್ದಾಗೆ ನೀವು 100 ಜನಕ್ಕೆ ನೆರಳು ಕೊಡ್ತೀರಾ, ನೀವು ಮಾಡಲೇಬೇಕು. ಪಾಪ ತುಂಬ ಜನ ನಮ್ಗೆ ಸಪೋರ್ಟ್ ಮಾಡಿದ್ರು. ಅವರೆಲ್ಲ ಸಪೋರ್ಟ್ ಮಾಡಿದ್ರಿಂದ ಇವತ್ತು ನಾವು ಈ ಮಟ್ಟಿಗೆ ಬರೋದಕ್ಕೆ ಒಂದು ಅವಕಾಶ ಸಿಕ್ಕಿದಂಥದ್ದು ಮೇಡಮ್. ಜೊತೆಗೆ ನಮ್ಮ ಭಾವ ಆಗಲಿ, ನಮ್ಮ ಅಂದರೆ ಅಕ್ಕ ಯಜಮಾನರು ಭಾವ ಅವರು, ಮತ್ತು ನಮ್ಮ ವೈಫು, ಇವರೆಲ್ಲ ಏನಿಲ್ಲ ಇವೆಲ್ಲ ಬಂದೇ ಬರ್ತದೆ ಸಮಸ್ಯೆಗಳು. ಆದಷ್ಟು ಬೆಳೀತಾ ಇದ್ದೀವಿ ಅಂದಾಗ ಕಾಲೆಳಿತಕ್ಕಂಥವ್ರು ಇನ್ನೊಂದಷ್ಟು ಜನ ಇರ್ತಾರೆ, ನಮ್ಮನ್ನು ಮೇಲೆತ್ಕೊಂಬರ್ತಕ್ಕಂಥವ್ರು ಇನ್ನೊಂದಷ್ಟು ಬೇರೆ ಜನ ಇರ್ತಾರೆ. ಅವ್ರಿಗೆಲ್ಲ ನಾವು ಇವತ್ತು ಋಣಿ. ರೀಸನ್ ಏನು ಮೇಡಮ್ ಅಂದರೆ ನಮ್ಮನ್ನು ಅಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ. ಇವತ್ತು ನಾವು ಈ ಮಟ್ಟಿಗೆ ಬೆಳೆಯೋದಕ್ಕೆ ಕಾರಣನೇ ನಮ್ಮ ಕೆಲವೊಂದು ಜನ ನಮ್ಮ IAS ಆಫೀಸರ್ಸ್ ಇದ್ದಾರೆ, ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇನ್ನೊಂದು ಕಡೆ ನೀವು ಸಮಾಜ ಸೇವಕರಾಗಿಯೂ ಕೂಡ ಗುರುತಿಸ್ಕೊಂಡಿದ್ದೀರಾ. ಈ ಇನ್ನೊಬ್ಬರ ಬಾಳಲ್ಲಿ ನೆರಳಾಗಬೇಕು ಅಂತ ನಿಮಗೆ ಯಾಕೆ ಅನಿಸ್ತು ಅಂತ ಯಾವುದಾದ್ರೂ ಒಂದು ಘಟನೆ ನಿಮ್ಮನ್ನ ಇನ್ಸ್ಪೈರ್ ಮಾಡ್ತಾ ಹೇಗೆ? ಮೇಡಮ್, ಏನು ಆಗುತ್ತೆ ಮೇಡಮ್ ಅಂದರೆ ಈಗ ನಮ್ಮಲ್ಲಿ
ಕೆಲವೊಂದು ಜನ ನಮ್ಮಲ್ಲಿ ಕಾಂಟ್ರಾಕ್ಟ್ ಮಾಡಿಸ್ತಕ್ಕಂಥ ಈ ಲೇಬರ್ ಕಾಂಟ್ರಾಕ್ಟ್ಸ್ ಮಾಡ್ತಕ್ಕಂಥ ಈ ಮೇಸ್ತ್ರಿ ಅಂತ ಹೇಳ್ತಾರೆ. ಪಾಪ ಅವ್ರ ಮಕ್ಕಳಿಗೆಲ್ಲ ಈ ಸ್ಕೂಲುಗಳಿಗೆಲ್ಲ ಸೇರಿಸೋದಕ್ಕೆ ನಾನು ಹೇಳ್ತಿದ್ದೆ, ನೋಡಿ ನೀವು ನೋಡಪ್ಪ, ನೀವು ಸೊಸೈಟಿಯಲ್ಲಿ ಏನಾದರೂ ಮುಂದೆ ಬರಬೇಕು ಅಂದರೆ ನಿಮ್ಮ ಮಕ್ಕಳನ್ನ ಎಜುಕೇಟ್ ಮಾಡಬೇಕು. ನೀವು ಫಸ್ಟು ನಿಮ್ಮ ಮಕ್ಕಳನ್ನ ಎಜುಕೇಟ್ ಮಾಡಿದಾಗ ಮಾತ್ರ ನಿಮ್ಮ ಫ್ಯಾಮಿಲಿ ಸರಿ ಹೋಗುತ್ತೆ. ಇಲ್ಲ ಅಂದರೆ ನೀನೇನು ಮಾಡ್ತಿದ್ಯೋ ಅದೇ ಕೆಲಸ ನಿನ್ನ ಮಕ್ಕಳು ಕಂಟಿನ್ಯೂ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಎಲ್ರಿಗೂ ಒಂದೇ ಸಜೆಸ್ಟ್ ಮಾಡ್ತಿದ್ದೆ, ಮೇಡಮ್, ನೀವು ನೋಡಿ ಫಸ್ಟು ನೀವು ಏನಾದರೂ ಮಾಡಿ ನಿಮ್ಮ ಮಕ್ಕಳನ್ನ ಎಜುಕೇಟ್ ಮಾಡಿ. ನಿಮ್ಮ ಮಕ್ಕಳನ್ನ ಎಜುಕೇಟ್ ಮಾಡೋ ಅಂಥ ವಿಚಾರಗಳೇನೇ ಇದ್ದರೂ ನಮ್ಮ ಆಕಾಶ ಸ್ಕೂಲ್ ಇದೆ ಮೇಡಮ್, ನಮ್ಮ ದೇವನಹಳ್ಳಿ ಅಂತೇಳಿದೆ. ಪಾಪ ಅಲ್ಲಿ ನಮ್ಮ ಕಾಂಟ್ರಾಕ್ಟರ್ ಮಕ್ಕಳೆಲ್ಲ ಹೋಗ್ತಾಯಿದ್ರು. ಅವರು ಆಕಾಶ ಸ್ಕೂಲ್ ಅವರು ಓನರ್ ಇದ್ದಾರೆ, ಮುನ್ರಾಜಣ್ಣ ಅಂತೇಳಿ. ಪಾಪ ಅಣ್ಣ ನೋಡಿ ಈ ಥರ ಹಿಂಗಾಗಿದೆ, ಅವ್ರಿಗೇನೋ ಒಂದು ಸ್ವಲ್ಪ ಫೀಸೆಲ್ಲ ಕಡಿಮೆ ಮಾಡಿಕೊಡಿ ಅಂದರೆ ನಾನೇ ಅವ್ರು ಕೇಳಿದಾಗ ಕಡಿಮೆ ಮಾಡಿಕೊಡ್ತಾಯಿದ್ರು. ನಾನು ನಮ್ಮ ಮೇಸ್ತ್ರಿ ಮಕ್ಕಳಿಗೆಲ್ಲ ಹೇಳಿದ್ದೀನಿ, ನಾನು ನೋಡಿ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಹೇಳಿ, ನಾವು ಕೊಡ್ತೀವಿ ನಿಮಗೆ. ಮಕ್ಕಳ ಮಾತ್ರ ಯಾವುದೇ ಕಾರಣಕ್ಕೂ ನೀವು ಅವ್ರ ಎಜುಕೇಷನ್ನಿಂದ ವಂಚಿತರಾಗಿ ಮಾಡಬಾರ್ದು. ನೀವು ಎಜುಕೇಟ್ ಮಾಡಿದಾಗ ಮಾತ್ರ ನಮ್ಮ ಥರ ಅವರು ಬೆಳಿಬೇಕಾದ್ರೆ ಅದಕ್ಕೆ ಒಂದೇ ಇರ್ತಕ್ಕಂಥ ಒಂದು ಫಾರ್ಮುಲಾ ಏನು ಅಂದರೆ ಎಜುಕೇಷನ್. ನೀವು ಎಜುಕೇಷನ್ ಇಲ್ಲದೆ ಜೀವನದಲ್ಲಿ ಯಾರು ಬೆಳೆಯೋದಕ್ಕಾಗಲ್ಲ. ನೀವು ವಿದ್ಯೆ ಇದ್ದರೆ ಮಾತ್ರ ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಬರೋದಕ್ಕೆ ಸಾಧ್ಯ. ಅದರ್ವೈಸ್ ಯಾವತ್ತೂ ಕೂಡ ನಾವು ಅದರಿಂದ ಆಚೆ ಬರೋದಕ್ಕೆ, ಬಡತನದಿಂದ ಆಚೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನೀವಿಲ್ಲಿ ಸಾಧಕರಾಗಿ ಕೂತಿದ್ದೀರಾ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಎಷ್ಟು ಹೆಮ್ಮೆ ಇದೆ ನಿಮ್ಮ ಬಗ್ಗೆ? ನಾನು ಬೆಳೆದರೆ ಸಾಲದು, ನಾನು ನನ್ನ ಜೊತೆಲಿರ್ತಕ್ಕಂಥವ್ರನ್ನ ಎಲ್ಲರೂ ನನ್ನ ಲೆವೆಲ್ಗೆ ತೊಗೊಂಡೋಗ್ಬೇಕು ಅನ್ನೋದು ಆಸೆ ನನಗೆ. ಮೇಡಮ್, ಯಾರೇ ಇದ್ದರೂ ಕೂಡ ನಾನು ಅಡ್ವೈಸ್ ಮಾಡ್ತೀನಿ. ಏನು ಅಡ್ವೈಸ್ ಮಾಡ್ತೀನಿ? ನೋಡಿ, ನೀವು ಸುಮ್ಮನೆ ಇದ್ದರೆ ಯಾವತ್ತೂ ಏನೂ ಸಾಧನೆ ಮಾಡೋದಕ್ಕಾಗೋದಿಲ್ಲ. ನೀವು ಸೊಸೈಟಿಯಲ್ಲಿ ಅಟ್ಲೀಸ್ಟು ಯಾರು ಒಂದು ಸ್ವಲ್ಪ ಬುದ್ಧಿವಂತರು ಅಂತ ಯಾರಿದ್ದಾರೋ ಅವ್ರ ಮಾತನ್ನ ನೀವು ಕೇಳಬೇಕು. ನೀವು ಅವರು ಅಟ್ಲೀಸ್ಟ್ ನೀವು ಒಬ್ಬ ಶ್ರೀಮಂತ ಆಗಬೇಕಾಗಿದ್ರೆ ಮೇಡಮ್, ನನ್ನ ಕನಸಲ್ಲಿ ಶ್ರೀಮಂತ ಅಂದ್ಕೊಂಡು ನನ್ನ ಮನಸ್ಸಲ್ಲಿ ಅಂದ್ಕೊಂಡ್ರೆ ಆಗೋದಿಲ್ಲ. ನಾವು ಆ ಶ್ರೀಮಂತರ ಜೊತೆಲಿದ್ದರೆ ನಮಗೆಲ್ಲೋ ಒಂದು ಕಡೆ ನಾವು ಶ್ರೀಮಂತಿಗೆ ಹೋಗೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ನಾವು ಅವ್ರ ಜೊತೆ, ನೀವು ಅವ್ರ ವಿಶ್ವಾಸದಲ್ಲಿರಿ, ನೀವು ಆ ಮಟ್ಟಕ್ಕೆ ಹೋಗ್ತೀರಾ. ನೀವು ಅದು ಮ್ಯಾಕ್ಸಿಮಮ್ ಆ ಒಂದು ಲೈಫ್ ಸ್ಟೈಲ್ ಬೆಳೆಸ್ಕೊಬೇಕು, ಆ ಗುಣಗಳು ಬೆಳೆಸ್ಕೊಬೇಕು. ನೀವು ಬೆಳೆಸ್ಕೊಂಡಾಗ ಮಾತ್ರ ನೀವು ಬೆಳೆಯೋದಕ್ಕೆ ಸಾಧ್ಯ. ನನ್ನ ಕಡೆಯಿಂದ ಮೇಡಮ್ ಯಾವಾಗಲೂ ಅಡ್ವೈಸ್ ಮಾಡೋದು ಒಂದೇ, ಎಲ್ಲರೂ ಕೂಡ ತುಂಬ ಕಾಮನ್ ಸೆನ್ಸ್ ಇರಬೇಕು ಮನುಷ್ಯನಿಗೆ. ಅವ್ರು ಏನು ಮಾಡ್ತಿದ್ದಾರೆ, ನಾನೇನು ಮಾಡ್ತಾಯಿದ್ದೀನಿ, ನಾನು ಬೆಳಿಬೇಕಾದ್ರೆ ಏನು ಮಾಡಬೇಕು ನಾನು, ಆ ಒಂದು ಕೆಲವೊಂದು ವಿಚಾರಗಳು ನಮ್ಮಲ್ಲಿದ್ದರೆ ಖಂಡಿತವಾಗೂ ನಾವು ಸಕ್ಸಸ್ ಆಗೇ ಆಗ್ತೀವಿ. ಮತ್ತು ಯಾವತ್ತು ಹಾರ್ಡ್ ವರ್ಕು ಸ್ಮಾರ್ಟ್ ವರ್ಕ್ ಎರಡೂ ಇರಬೇಕು. ಹಾರ್ಡ್ ವರ್ಕ್ ಇದ್ದರೂ ನಾವು ಸಕ್ಸಸ್ ಆಗೋದಿಲ್ಲ, ಸ್ಮಾರ್ಟ್ ವರ್ಕ್ ಇರಬೇಕು. ಎಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಲ್ಲಿ ದುಡ್ಡು ಬರುತ್ತೆ, ಎಲ್ಲಿ ಇಂಥ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು 1 ವರ್ಷದಲ್ಲಿ ಡಬಲ್ ಆಗುತ್ತೆ. ಆ ಥರ ಒಂದು 4-5 ಪ್ರಾಜೆಕ್ಟ್ ಮಾಡಿಕೊಂಡ್ರೆ ಮೇಡಮ್ ಇವತ್ತೆಲ್ಲರೂ ಕೂಡ ಸಕ್ಸಸ್ ಆಗ್ತಾರೆ. ಸೊಸೈಟಿಯಲ್ಲಿ ನಾವು ಆಲ್ವೇಸ್ ಹೆಂಗಿರ್ಬೇಕು ಮೇಡಮ್ ಅಂದರೆ, ನಮ್ಮನ್ನು ನೋಡಿ ಬೆಳಿಬೇಕು, ನಮ್ಮಿಂದ ಇನ್ನೊಂದಷ್ಟು ಜನ ನಮ್ಮ ಲೆವೆಲ್ ತೊಗೊಂಡೋಗೋಷ್ಟು ಶಕ್ತಿ ನಾವು ಕೊಡಬೇಕು, ತುಂಬಬೇಕು ಜನಕ್ಕೆ. ಇದು ಹೇಳ್ತೀನಿ ಮೇಡಮ್. ಬಟ್ ನನ್ನ ಕಸಿನ್ಸ್ ಎಲ್ಲ ಇವತ್ತಿದ್ದಾರೆ, ಇವತ್ತು ನನ್ನ ಜೊತೆಲೇ ಒಂದು ಸ್ವಲ್ಪ ಇದ್ದಾರೆ, ಎಲ್ಲ ಚೆನ್ನಾಗಿ ನಾವು ಸಕ್ಸಸ್ ಆಗ್ತಾ ಇದ್ದೀವಿ ಮೇಡಮ್. ಎಲ್ಲೋ ಒಂದು ಕಡೆ ನಮ್ಗೆ ಹೆಮ್ಮೆ ಆಗುತ್ತೆ. ನಾವಿನ್ನೂ ತುಂಬ ದೊಡ್ಡ ಪ್ರಾಜೆಕ್ಟ್ ಮಾಡೋ ಪ್ಲಾನ್ ಇದೆ, ಮಾಡ್ತೀವಿ. ನಮಗೆ ನೀವು ಜಿ ಚಾನಲ್ ಅವರು ಇವತ್ತು ಕರೆಸಿ ನಮ್ಮನ್ನೆಲ್ಲ ನೀವು ಒಂದು ಪ್ರೋಗ್ರಾಮ್ ಮಾಡಿದ್ದಕ್ಕೆ ತುಂಬ ಸಂತೋಷ. ನಿಮಗೆಲ್ಲರಿಗೂ ಒಂದು ಋಣಿ ನಮ್ಮದು ಕಡೆಯಿಂದ, ಏನೇ ಇದ್ರೂ ಕೂಡ. ಇವತ್ತಿನ ಸಮಾಜದಲ್ಲಿ ನಿರುದ್ಯೋಗ ಸಮಸ್ಯೆ ಅನ್ನೋದು ಬಹಳಷ್ಟು ಕಾಡ್ತಾ ಇರುವಂಥದ್ದು. ಹೀಗಾಗಿ ಯುವಕರು ಸ್ವಂತ ಉದ್ಯಮವನ್ನು ಆರಂಭಿಸಬೇಕು ಅಂತ ಆಸೆ ಪಡ್ತಾರೆ, ಆದರೆ ಎಲ್ಲಿ ಲಾಸ್ ಆಗಿಬಿಡುತ್ತೋ ಅನ್ನೋ ಭಯದಿಂದ ಸ್ವಲ್ಪ ಹಿಂಜರಿತಾರೆ. ಅಂಥವರಿಗೆ ಏನು ಸಂದೇಶ ಕೊಡ್ತೀರಾ ಸರ್? ನಾನು ಮೊನ್ನೆ ಲಾಸ್ಟ್ ಟೈಮ್ ಒಂದು ಮೈಡಾಸ್ ಅಂತ ಹೇಳ್ಬಿಟ್ಟು ಒಂದು ಎಂಟರ್ಪ್ರೆನ್ಯೂರ್ಶಿಪ್ ಒಂದು ಕೋಚಿಂಗು ಕಾಲೇಜ್ ಇದೆ ಮೇಡಮ್, ಇಲ್ಲಿ ನಮ್ಮ ಮಲ್ಲೇಶ್ವರಮಲ್ಲಿ. ಅಲ್ಲಿ ನನ್ನ ತುಂಬ ಆತ್ಮೀಯರಾದಂಥ ವೆಂಕಟೇಶ್ ಪ್ರಸಾದ್ ಅವರಿದ್ದಾರೆ. ನಾನು ಹೇಳ್ತಿದ್ದೆ, ಸರ್ ನೀವು ಮೊನ್ನೆ ಕರೆದಿದ್ದು, ನನ್ನ ಇನ್ವೈಟ್ ಮಾಡಿದರು, ಹೋಗಿದ್ದೆ. ಮೈಡಾಸ್ ಅಂತೇಳಿ ಮಲ್ಲೇಶ್ವರಮಲ್ಲಿದೆ. ನನಗೆ ಎಷ್ಟು ಸಂತೋಷ ಆಯಿತು ಅಂದರೆ, ನೋಡಿ ಸರ್, ನೀವು ಒಳ್ಳೆ ಇನ್ಸ್ಟಿಟ್ಯೂಷನ್ ಮಾಡಿದ್ದೀರಾ, ನೀವು ಮಾಡಿರೋದು ತಕ್ಕಂಗೆ ಸ್ಟೂಡೆಂಟ್ನ ನೀವು ಹಿಂಗೆ ಮೊಬಿಲೈಸ್ ಮಾಡಬೇಕು ಅಂದರೆ ಕಾಲೇಜುಗಳಿಗೆಲ್ಲ ಹೋಗಿ, ತುಂಬ ಮಕ್ಕಳು ಇವತ್ತು ಎಂಟರ್ಪ್ರೆನ್ಯೂರ್ಶಿಪ್ ಆಗೋದಕ್ಕೆ ರೆಡಿ ಇದ್ದಾರೆ. ಇವತ್ತು ಆ ಮಕ್ಕಳನ್ನೆಲ್ಲ ನೀವು ತೊಗೊಂಬರ್ಬೇಕು, ನೀವು ಚಾನಲೈಸ್ ಮಾಡಬೇಕು, ಇಲ್ಲಿಗೆ ಕರ್ಕೊಂಬಂದು ಅಟ್ಲೀಸ್ಟ್ 1-2 ವರ್ಷ ಕಾಲೇಜ್ ಮುಗಿಸಿ 1 ವರ್ಷ 2 ವರ್ಷ ನೀವು ಟ್ರೈನಪ್ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಮೇಡಮ್ ಅವ್ರಿಗೆ
ಯಾವ ಲೆವೆಲ್ಗೆ ಅದು ಕೋಚಿಂಗ್ ಇದೆ ಅಂದರೆ ಮೈಡಾಸ್ ಅಂತ ಹೇಳ್ಬಿಟ್ಟು ಒಂದು ಮಾಡಿದ್ದಾರೆ ಮೇಡಮ್, ಶೇಷಾರಿಪುರಂ ಇದೆಯಲ್ಲ ಅಲ್ಲೇ ಇದೆ ಆ ಕಾರ್ನರಲ್ಲಿ. ಅದನ್ನ ಬೆಳೆಸ್ಕೊಂಡ್ರೆ ಮೇಡಮ್ ಇವ್ರು ಹೋದರೆ ಆ ಕೋಚಿಂಗಿಗೆಲ್ಲ ಹೋದರೆ ಆಟೋಮೆಟಿಕ್ಕಾಗಿ ಇವ್ರು ಎಂಟರ್ಪ್ರೆನ್ಯೂರ್ಸ್ ಆಗೋಗ್ತಾರೆ. ಮತ್ತು ನಾನು ಒಂದು ಹೇಳೋದು ಒಂದೇ ಮೇಡಮ್, ನೀವು ಎಲ್ಲೇ ಏನೇ ಮಾಡಿದ್ರು ಕೂಡ ನೀವು ಯಾವುದೇ ಒಂದು ಬೆಸ್ಟ್ ಎಂಟರ್ಪ್ರೆನ್ಯೂರ್ ಆಗಬೇಕಾದ್ರೆ ಫಸ್ಟು ಒಂದು ಎಜುಕೇಷನ್ ಮುಗಿದ್ಮೇಲೆ ನಿಮ್ಗೆ ಯಾವುದು ಇಂಟ್ರೆಸ್ಟ್ ಇದೆಯೋ ಆ ಫೀಲ್ಡಲ್ಲಿ 1-2 ವರ್ಷ 1 ವರ್ಷ ಎಕ್ಸ್ಪೀರಿಯೆನ್ಸ್ ತೊಗೊಬೇಕು. ಆ ಎಕ್ಸ್ಪೀರಿಯೆನ್ಸ್ ತೊಗೊಂಡು ನೀವು ಆಚೆ ಕಡೆ ಫೀಲ್ಡಿಗೆ ಬಂದರೆ ಆಟೋಮೆಟಿಕ್ಕಾಗಿ ಏನು ಮಾಡಬೇಕು, ನಾವು ಹೆಂಗೆ ಗ್ರೋತ್ ಡೆವಲಪ್ ಆಗಬೇಕು ಅನ್ನೋದೊಂದು ಐಡಿಯಾ ಥಾಟ್ಸ್ ಬರುತ್ತೆ. ಆದ್ದರಿಂದ ನಾವು ಈಸಿಯಾಗಿ ಡೆವಲಪ್ ಆಗ್ತೀವಿ. ನಾನು ಹೇಳೋದೊಂದೇ, ಇವತ್ತಿನ ನಮ್ಮ ಜನಾಂಗ ಏನು ಯುವಕರು ಇದ್ದಾರಲ್ಲ ಅವ್ರಿಗೊಂದು ಹೇಳ್ತಕ್ಕಂಥದ್ದು, ಎಜುಕೇಷನ್ ಆದರೆ ನೀವು ಬಿಸ್ನೆಸ್ಗೆ ಬನ್ನಿರಿ, ಎಲ್ಲರೂ ಕೂಡ ಬಿಸ್ನೆಸ್ಗೆ ಬನ್ನಿ. ಇವತ್ತು ಬೇಕಾದಷ್ಟು ಇಂಡಸ್ಟ್ರೀಸ್ ಮಾಡೋದಕ್ಕೆ ಅವಕಾಶಗಳಿದೆ. ಅದನ್ನು ಬಳಸ್ಕೊಂಡು ನೀವು ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ. ಅವಕಾಶಗಳು ತುಂಬ ಚೆನ್ನಾಗಿದೆ. ಸೊ ಇವಾಗಿನ ಯೂತ್ಸ್ ಹೇಗೆ ಅಂದರೆ ಏನಾದರೂ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ತಕ್ಷಣಕ್ಕೆ ಪ್ರಾಫಿಟ್ಟೇ ಆಗಬೇಕು. ಇನ್ ಕೇಸ್ ಏನಾದರೂ ಲಾಸ್ ಆದರೆ ಒಂಥರ ಡಿಪ್ರೆಷನ್ಗೆಲ್ಲ ಹೋಗ್ಬಿಡ್ತಾರೆ. ಸೊ ಅಂಥವರಿಗೆ ಈ ಪ್ರಾಫಿಟ್ ಹಾಗೂ ಲಾಸ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಈ ಕುರಿತಾಗಿ ಒಂದು ಸಂದೇಶ ನೀಡೋದಾದರೆ? ನೋಡಿ ಮೇಡಮ್, ಈಗ ನಾವು ಯಾವುದೇ ಒಂದು ಬಿಸ್ನೆಸ್ ಅಂತೇಳಿ ಸ್ಟಾರ್ಟ್ ಮಾಡಿದಾಗ ಪ್ರಾಫಿಟ್ಗಿಂತ ಫಸ್ಟ್ ನಮಗೆ ಸಿಗೋದೇ ಲಾಸು. ರೀಸನ್ ಯಾಕೆ ಮೇಡಮ್ ಅಂದರೆ ಆ ಎಕ್ಸ್ಪೀರಿಯೆನ್ಸ್ ಆಗಬೇಕು. ನಾವು ಒಂದು ಸಾರಿ ಫೇಲ್ಯೂರ್ ಆದಾಗೆ ಸಕ್ಸಸ್ ಆಗೋದಕ್ಕೆ ಒಂದು ಅವಕಾಶ ಸಿಗೋಂಥದ್ದು. ನಾನು ಯಾವಾಗ ಹೇಳೋದು ಅಷ್ಟೇ, ನೋಡಿ ನೀವೇನೇ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯಾವುದು ಕೂಡ ಶಾರ್ಟ್ ಟರ್ಮಲ್ಲಿ ನಾವು ಏನೂ ಮಾಡೋದಕ್ಕಾಗಲ್ಲ. ಯಾವುದೇ ಬಿಸ್ನೆಸ್ಸಲ್ಲಿ ಶಾರ್ಟ್ ಟರ್ಮಲ್ಲಿ ನಾವು ಯಾವುದೂ ಕೂಡ ಪ್ರಾಫಿಟ್ ಮಾಡೋದಕ್ಕಾಗೋದಿಲ್ಲ ಮೇಡಮ್. ಫಸ್ಟು ಆ ಪ್ರಾಡಕ್ಟ್ ಏನಿದೆ, ಆ ಪ್ರಾಡಕ್ಟ್ ಡಿಮಾಂಡ್ ಹೆಂಗಿದೆ, ಮತ್ತು ಆ ಸಪ್ಲೈ ಏನಿದೆ, ಮತ್ತು ಆ ಸಪ್ಲೈ ಕ್ವಾಲಿಟಿ ಹೆಂಗಿದೆ, ಇದನ್ನೆಲ್ಲ ನಾವು ಅನಲೈಸ್ ಮಾಡೋಷ್ಟೊತ್ತಿಗೆ ಮಿನಿಮಮ್ ಟೈಮ್ ಸಾಕಷ್ಟು ಬೇಕಾಗುತ್ತೆ. ನಾವು ಯಾವುದೇ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅಷ್ಟು ಈಸಿಯಾಗಿ ನಾವು ಪ್ರಾಫಿಟ್ ಮಾಡೋಕ್ಕಾಗೋದಿಲ್ಲ. ನಾವು ಆ ಟೈಮ್ ಬಾಂಡಿಂಗ್ ಇದೆಯಲ್ಲ ಮೇಡಮ್, 1 ವರ್ಷನೋ 2 ವರ್ಷನೋ ಆ ಎಕ್ಸ್ಪೀರಿಯೆನ್ಸಲ್ಲಿ ಆಟೋಮೆಟಿಕಾಗಿ ನಮ್ಗೆ ಬಂದ್ಬಿಡುತ್ತೆ. ನಮ್ಮ ಮನಿ ಎಲ್ಲಿ ಲಾಸ್ ಆಗ್ತಾ ಇದೆ, ಆ ಲಾಸ್ನ ನಾವು ಹೆಂಗೆ ಚಾನಲೈಸ್ ಮಾಡಬೇಕಾಗುತ್ತೆ. ಮತ್ತು ಲಾಸ್ಟ್ ಒಂದು 6 ಮಂತ್ಸ್ 4 ಮಂತ್ಸ್ ಆದಮೇಲೆ ಆ ಟೈಮ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಿಮಗೆ, ಯಾಕೆ ಇದು ಲಾಸ್ ಆಗ್ತಿದೆ. ಆಟೋಮೆಟಿಕ್ ಗೊತ್ತಾದ ನಂತರ ನಾನು ಹೇಳೋದು, ನಾವು ಯಾವತ್ತೂ ಕೂಡ ಲಾಸ್ ಆಯಿತು ಅಂತೇಳಿ ಹಿಂದೆ ಹೋಗಬಾರ್ದು. ನಾವು ಹಾಗೆ ಅದನ್ನ ಕಂಟಿನ್ಯೂ ಮಾಡಬೇಕು. ನಮ್ಗೆ ಆ ಎಕ್ಸ್ಪೀರಿಯೆನ್ಸಲ್ಲೇ ನಮಗೆ ದುಡ್ಡು ಬರುತ್ತೆ ಮೇಡಮ್ ನಮಗೆ. ಇನ್ನು ನಿಮ್ಮ ಮುಂದಿನ ಗುರಿ ಅಂತ ಏನು ಇಟ್ಕೊಂಡಿದ್ದೀರಾ ಸರ್? ಮೇಡಮ್ ನಮ್ಮದು ನೆಕ್ಸ್ಟು ಮೇಡಮ್ ಒಂದು ಒಳ್ಳೆ ವಿಲ್ಲಾ ಪ್ರಾಜೆಕ್ಟ್ ಮಾಡಬೇಕು ಅಂತಿದೆ. ಅದು ಯಾವ ಥರ ಪ್ರಾಜೆಕ್ಟ್ ಮಾಡಬೇಕು ಮೇಡಮ್ ಅಂದರೆ, ಬೆಂಗಳೂರಲ್ಲಿ ಬೆಸ್ಟ್ ವಿಲ್ಲಾಗಳು ನಮ್ಮಲ್ಲಿ ಸಿಗಬೇಕು. ಅಥವಾ ಒಂದು 20 ಎಕರ್ಸಲ್ಲಿ ಒಂದು ವಿಲ್ಲಾ ಪ್ರಾಜೆಕ್ಟ್ ಮಾಡೋ ಪ್ಲಾನ್ ಇದೆ ಮೇಡಮ್. ಮಾಡ್ತೀವಿ. ನಮ್ಮ ಏರಿಯಾ ತುಂಬ ಡಿಮಾಂಡ್ ಇರೋದ್ರಿಂದ ಒಂದು ವಿಲ್ಲಾ ಪ್ರಾಜೆಕ್ಟ್ ಮಾಡಬೇಕು ಅಂತೇಳಿ ಒಂದು ಪ್ಲಾನ್ ಇದೆ, ಮಾಡ್ತೀವಿ. ನಮ್ಮ ಸೊಸೈಟಿಯಲ್ಲಿ ನಮ್ಮನ್ನು ನೋಡಿದ್ರೆ ಇನ್ನು 10 ಜನ ಬೆಳೆಯೋ ರೀತಿಗೆ ನಾವು ಬೆಳಿಬೇಕು ಅನ್ನೋ ಆಸೆ ಇದೆ ಮೇಡಮ್. ಅದು ನಾವು ಫಾಲೋ ಮಾಡ್ತೀವಿ ಮೇಡಮ್, ಖಂಡಿತವಾಗ್ಲೂ. ನಿಮ್ಮ ರೋಲ್ ಮಾಡೆಲ್ ಯಾರು ಅಂತ? ನಾವು ಆಗ ನೋಡಿದಾಗ ರೋಲ್ ಮಾಡಲ್ ಅಂತ ನೋಡಿದಾಗ ನಮಗೆ ನಾವೇ ರೋಲ್ ಮಾಡಲ್ ಮೇಡಮ್. ರೀಸನ್ ಏನಾಗುತ್ತೆ ಮೇಡಮ್ ಅಂದರೆ, ಫಸ್ಟ್ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇದ್ದಾಗ ಮಾತ್ರ ನಾವು ಬೆಳೆಯೋದಕ್ಕಾಗೋದು. ಬೇರೆಯವ್ರು ನೋಡಿ ಬೆಳಿಬೇಕು ಅಂತಕ್ಕಂಥದ್ದು 10% ಆದರೆ ನಮ್ಮ ಕಾನ್ಫಿಡೆನ್ಸ್ ಮೇಲೆ ನಾವು ಬೆಳೀತಕ್ಕಂಥದ್ದು ನಮ್ಮಿಂದನೇ ಬೆಳಿಬೇಕದು. ನಮಗೆ ನಾವೇ ರೋಲ್ ಮಾಡಲ್ ಆಗಬೇಕು. ಎಸ್, ಇನ್ನು ಇಷ್ಟು ಹೊತ್ತು ನಿಮ್ಮ ಪ್ರೀಷಿಯಸ್ ಟೈಮ್ನ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ತಮಗೂ ಕೂಡ ಧನ್ಯವಾದಗಳು. ನಮ್ಮ ಒಂದು ಕಾರ್ಯಕ್ರಮಕ್ಕೆ ಕರೆದು ನಮ್ಮ ಅಭಿಪ್ರಾಯಗಳನ್ನ ಎಲ್ಲ ತಾವು ವಿಚಾರಣೆ ಮಾಡಿದಂಥದ್ದು ತಮಗೂ ಕೂಡ ತುಂಬ ಧನ್ಯವಾದಗಳು ಮೇಡಮ್. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಶ್ರೀಯುತ ನಾಗೇಶ್ ಎನ್ನವರ ಸಾಧನೆಯ ಬದುಕು ಹೇಗಿತ್ತು ಅಂತ. ಇವರ ಮುಂದಿನ ಜೀವನಕ್ಕೆ ಶುಭವಾಗಲಿ ಅಂತ ಹಾರೈಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.